ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಥಾಟ್ ಫಾರ್ ದಿ ಡೇ. ನಾವು ನಡೆಯುವ ದಾರಿಯಲ್ಲಿ ನಿಯತ್ತು ಇದ್ದರೆ ನಮ್ಮನ್ನ ತಡೆಯೋ ತಾಕತ್ತು ಯಾರಿಗೂ ಇರೋದಿಲ್ಲ. ಆದ್ದರಿಂದ ನಾವು ಪ್ರತಿಯೊಂದು ಕೆಲಸದಲ್ಲಿ ಕೂಡ ನಿಯತ್ತಿನಿಂದ ಮಾಡ್ಬೇಕಂತ ಹೇಳ್ತಾ ಅಭ್ಯಾಸ 15.1 ಬಿಡಿಸ್ತಾ ಇದ್ವಿ. ಅದರ ಮುಂದುವರಿದ ಭಾಗ 6ನೇ ಪ್ರಶ್ನೆ. ಒಂದು ಔಷಧದ ಕ್ಯಾಪ್ಸೂಲ್ನ ಆಕಾರವು ಒಂದು ಸಿಲಿಂಡರ್ನ ಪ್ರತಿ ಪಾದಗಳಲ್ಲಿ 2 ಅರ್ಧಗೋಳವನ್ನು ಅಂಟಿಸಿದೆ. ಕ್ಯಾಪ್ಸೂಲ್ನ ಸಂಪೂರ್ಣ ಉದ್ದವು 14 ಮಿಲಿಮೀಟರ್ ಮತ್ತು ಅದರ ವ್ಯಾಸವು 5 ಮಿಲಿಮೀಟರ್ ಇದೆ. ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಬಹಳ ಸಿಂಪಲ್ ಐತಿ. ಈ ತರ ಟ್ಯಾಬ್ಲೆಟ್ ನೋಡಿದ್ರೆ ನೀವು ಇದೇನು ಚಿತ್ರದಲ್ಲಿ ಕಾಣ್ತಾ ಇತ್ತಲ್ಲ, ಕ್ಯಾಪ್ಸೂಲ್ನ ಆಕಾರ ಇರುವಂತ ಒಂದು ಘನಾಕೃತಿ. ಇಲ್ಲಿ ಏನ್ ಕೊಟ್ಟಿದೆ ಅಂದ್ರೆ ಒಂದು ಸಿಲಿಂಡರ್ಗೆ 2 ಕಡೆ 2 ಅರ್ಧಗೋಳವನ್ನು ಜೋಡಿಸಿದಾರೆ. ಇದರ ಕಂಪ್ಲೀಟ್ ಉದ್ದ ಎಷ್ಟೈತೆ ಅಂದ್ರೆ 14 ಮಿಲಿಮೀಟರ್. ನಾವೀಗ ಸಪರೇಟ್ ಏನ್ ಮಾಡ್ಬೇಕಂದ್ರೆ ಸಿಲಿಂಡರ್ ಉದ್ದ ಎಷ್ಟಾಗತ್ತೆ ಅನ್ನೋದು ಕಂಡುಹಿಡಿಯಬೇಕು. ಇದು ಇಲ್ಲಿಂದ ಇಲ್ಲಿ ವ್ಯಾಸ ಅಂದ್ರೆ ಅರ್ಧಗೋಳದ ವ್ಯಾಸ ಎಷ್ಟೈತೆ ಅಂದ್ರೆ ಅರ್ಧಗೋಳದ ವ್ಯಾಸ D = 5 ಐತಿ. ಇದರ ತ್ರಿಜ್ಯ ಎಷ್ಟಾಗ್ತೈತಿ? ತ್ರಿಜ್ಯ R = D/2 ಅಂದ್ರೆ 5/2 ಆಗತ್ತೆ. ಅಂದ್ರೆ 5/2 ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ 5ರ ಅರ್ಧ ಅಂದ್ರೆ 2.5. ಇಲ್ಲಿ 2.5. ನೆಕ್ಸ್ಟ್ ಇಲ್ಲಿ ಕೂಡ ತ್ರಿಜ್ಯ 2.5. 2 ಅರ್ಧಗಳು ಸಮ ತ್ರಿಜ್ಯ ಹೊಂದಿದವು. ಇದು 2.5, ಇದು 2.5 ಅಂದ್ರೆ 2.5 5. ಟೋಟಲ್ 14ರಾಗ 5ಅನ್ನ ಮೈನಸ್ ಮಾಡಿದ್ರೆ ಸಿಲಿಂಡರ್ನ ಉದ್ದ ಎಷ್ಟಾಗ್ತತಿ? ಸಿಲಿಂಡರ್ನ ಉದ್ದ 14 ಮೈನಸ್ 5. 5 ಯಾಕೆ ಮೈನಸ್ ಮಾಡೋಕಂದ್ರ ಇಲ್ಲಿ ತ್ರಿಜ್ಯ 2.5, ಇಲ್ಲಿ 2.5, 2 ಕೂಡಿಸಿದ್ರೆ 5 ಆಗ್ತೈತಿ. ಟೋಟಲ್ 14 ಮಿಲಿಮೀಟರ್ ಐತಿ. ಇದನ್ನ ಮೈನಸ್ ಮಾಡಿದ್ರೆ ಎಷ್ಟಾಯ್ತು? ಸಿಲಿಂಡರ್ನ ಉದ್ದ 9 ಮಿಲಿಮೀಟರ್ ಆಯ್ತು. ಈಗ ಏನ್ ಕೇಳಿದಾರೆ ಅಂದ್ರೆ ಅವರು ಈ ಕ್ಯಾಪ್ಸೂಲ್ನ ಆಕಾರದ ಘನಾಕೃತಿ ಏನೈತಿಲ್ಲ ಇದರ ಮೇಲ್ಮೈ ವಿಸ್ತೀರ್ಣ ಕೇಳಿದಾರೆ. ಬಹಳ ಸಿಂಪಲ್ ಐತಿ. ನೋಡಿದ ತಕ್ಷಣ ಗೊತ್ತಾಗ್ತೈತಿ. ಇಲ್ಲೊಂದು ಸಿಲಿಂಡರ್ ಐತಿ, 2 ಅರ್ಧಗೋಳಗಳು. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ 2 ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಕೂಡಿಸ್ಬಿಟ್ರ ಈ ಘನಾಕೃತಿಯ ಅಥವಾ ಈ ಕ್ಯಾಪ್ಸೂಲ್ನ ಮೇಲ್ಮೈ ವಿಸ್ತೀರ್ಣ ಸಿಕ್ಬಿಡ್ತದೆ. ಕ್ಯಾಪ್ಸೂಲ್ನ ಏನೇನು ಕೂಡಿಸ್ಬೇಕಂದ್ರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನ್ ಕೂಡಿಸ್ಬೇಕು? 2 ಅರ್ಧಗೋಳಗಳಿದಾವೆ. 2 ಅರ್ಧಗೋಳಗಳ ವಕ್ರ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ 2πr/h. 2πr/h ಸೂತ್ರ ಬರೋಣ. ಪ್ಲಸ್ 2 ಇಂಟು 2 ಅರ್ಧಗೋಳಗಳ ವಕ್ರ ಮೇಲ್ಮೈ ವಿಸ್ತೀರ್ಣ 2πr², 2πr² 4πr² ಆಗತ್ತೆ. ಅಥವಾ 2 ಇಂಟು 2πr². 2πr ಕಾಮನ್ ಐತಿ. 2πr ಕಾಮನ್ ತೆಗೆನ. 2πr ಕಾಮನ್ ತೆಗೆದ್ರೆ ಅಲ್ಲಿ h ಉಳಿತು. ಪ್ಲಸ್ 2πr ಹೊರ ಬಂದೈತಿ, ಇಲ್ಲಿ 2 ಉಳಿತು. 2πr² ಐತಿ. ಇಲ್ಲಿ r² ಅಂದ್ರೆ ಇಲ್ಲಿ r ಅನ್ನೋ 2 ಅದಾವ. ಒಂದು r ಹೊರ ಬಂದೈತಿ, ಒಂದು r ಉಳಿತು. ಸುಲಭೀಕರಿಸ 2 ಇಂಟು π ಅಂದ್ರೆ 22 ಬೆಲೆ ತುಂಬೋಣ. ತ್ರಿಜ್ಯ ಅಂದ್ರೆ 5/2 5 ಬ್ರಾಕೆಟ್ ಒಳಗ ಎಚ್ ಅಂದ್ರೆ ಯಾವ್ದು ನೋಡಿದ್ರೆ ಸಿಲಿಂಡರ್ನ ಎತ್ತರ. ಸಿಲಿಂಡರ್ನ ಎತ್ತರ ಅಂದ್ರೆ ಉದ್ದ ಅಂತ ಅಂತೀವಿ. ಎಷ್ಟೈತಿ? 9 ಮಿಲಿಮೀಟರ್. ಎಚ್ ಇದ್ದಲ್ಲಿ 9 ಪ್ಲಸ್ 2 ಇಂಟು ಆರ್. ಆರ್ ಅಂದ್ರೆ ತ್ರಿಜ್ಯ 5/2 ಐತಿ. 5/2 ಸುಲಭೀಕರಿಸ. ಈ 2 ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಇಲ್ಲಿ ಈ 2 ಕ್ಯಾನ್ಸಲ್ ಆಯ್ತು. ಉಳಿದದ್ದೇನು? 22 110 ಅಪಾನ್ 7. ಇಲ್ಲಿ ಏನು ನೋಡಿದ್ ನೋಡು, 9 ಪ್ಲಸ್ 5 9 5 14 7 ಒಂದೇ 7 14. ಏನು ನೋಡಿತಿಲ್ಲಿ 110 ಇಂಟು 2 ಅಂದ್ರೆ 220. ಇಲ್ಲಿ ಮಿಲಿಮೀಟರ್ನಾಗ ಇರೋದ್ರಿಂದ ಮಿಲಿಮೀಟರ್ ಸ್ಕ್ವೇರ್ ಅಥವಾ ಚದರ ಮಿಲಿಮೀಟರ್. ಅಂದ್ರೆ ಈ ಕ್ಯಾಪ್ಸೂಲ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟಂದ್ರೆ 220 ಮಿಲಿಮೀಟರ್ ಸ್ಕ್ವೇರ್ ಅಥವಾ 220 ಚದರ ಮಿಲಿಮೀಟರ್ ಆಗಿದೆ. ನೋಡ್ರಿ 7ನೇದು, ಸಿಲಿಂಡರ್ನ ವೃತ್ತಾಕಾರದ ಪಾದವನ್ನು ಶಂಕುವು ಸಂಪೂರ್ಣವಾಗಿ ಆವರಿಸುವಂತೆ ಒಂದು ಡೇರೆಯೂ ಇದೆ.
ಸಿಲಿಂಡರ್ನ ಎತ್ತರ ಮತ್ತು ವ್ಯಾಸವು 2.1 ಮೀಟರ್ ಮತ್ತು 4 ಮೀಟರ್ ಕ್ರಮವಾಗಿ ಇದೆ ಮತ್ತು ಶಂಕುವಿನ ಓರೆ ಎತ್ತರ 2.8 ಮೀಟರ್ ಆದರೆ ಡೇರೆಯನ್ನು ನಿರ್ಮಿಸಲು ಬಳಸಿದ ತಾಡ್ಪತ್ರೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಹಾಗೆ ತಾಡ್ಪತ್ರೆಯ ದರವು ₹500 ಪ್ರತಿ ಚದರ ಮೀಟರ್ಗೆ ಆದರೆ ತಾಡ್ಪತ್ರೆಯನ್ನು ಕೊಳ್ಳಲು ಬೇಕಾಗುವ ಹಣವೆಷ್ಟು? ಬಹಳ ಸಿಂಪಲ್ ಐತಿ ಪ್ರಶ್ನೆ. ಡೇರೆ ಅಂದ್ರೆ ಟೆಂಟ್ ಹಾಕೋದಂತಾರಲ್ಲ, ಈ ತರ ಸಿಲಿಂಡರ್ನ ವೃತ್ತಾಕಾರದ ಪಾದವನ್ನು ಶಂಕು ಸಂಪೂರ್ಣವಾಗಿ ಆವರಿಸುವಂತೆ, ಇದು ಸಿಲಿಂಡರ್, ಇದರ ಪಾದವನ್ನ ಸಂಪೂರ್ಣವಾಗಿ ಆವರಿಸುವಂತೆ ಈ ತರ ಒಂದು ಶಂಕುವಿನ ಆಕಾರ, ಈ ತರ ಒಂದು ಟೆಂಟ್ ಅನ್ನ ಡೇರೆಯನ್ನ ನಿರ್ಮಾಣ ಮಾಡಬೇಕಾಗಿದೆ. ಈ ತರ ಕ್ವಶನ್ ಏನಂದ್ರೆ ಇವುಗಳ ಅಳತೆ ಕೊಟ್ಟಿದ್ದಾರೆ ಇಲ್ಲಿ. ಅಂದ್ರೆ ಸಿಲಿಂಡರ್ನ ಎತ್ತರ 2.1 ಮೀಟರ್, ವ್ಯಾಸ 4 ಮೀಟರ್ ಅಂತಂದು. ಸಿಲಿಂಡರ್ನ ಎತ್ತರ 2.1 ಮೀಟರ್, ವ್ಯಾಸ ಅಂದ್ರೆ ಇಷ್ಟು, ಅದು 4 ಮೀಟರ್ ಇದೆ. ಶಂಕುವಿನ ಓರೆ ಎತ್ತರ ಕೂಡ ಕೊಟ್ಟಾರ 2.8 ಮೀಟರ್ ಆದ್ರೆ. ಈ ಡೇರೆಯನ್ನು ನಿರ್ಮಿಸಲು ಬಳಸಿದ ಈ ಆಕಾರದ ಒಂದು ತಾಡ್ಪತ್ರಿ, ಈ ಆಕಾರ ತಯಾರು ಮಾಡೋದಕ್ಕೆ ಒಂದು ತಾಡ್ಪತ್ರಿ ಕೊಂಡ್ಕೋಬೇಕಾಗೈತಿ. ಮೊದಲಿಗೆ ಈ ಆಕಾರ, ಈ ಅಳತೆಯ ಈ ಆಕಾರ ಬರ್ಬೇಕಾದ್ರೆ ತಾಡ್ಪತ್ರಿ ಎಷ್ಟು ಬೇಕು, ತಾಡ್ಪತ್ರಿ ವಿಸ್ತೀರ್ಣ ಎಷ್ಟು ಅನ್ನೋದು ಕಂಡುಹಿಡಿಬೇಕು. ತದನಂತರ 1 ಚದರ ಮೀಟರ್ಗೆ ₹500 ಆದ್ರೆ ಎಷ್ಟು ಚದರ ಮೀಟರ್ ಆಗಿರ್ತೈತಿ ಇಂಟು 500 ಮಾಡಿಬಿಟ್ರೆ ನಮಗೆ ಇದಕ್ಕೆ ಬೇಕಾಗಿರುವಂತ ತಾಡ್ಪತ್ರಿಗೆ ಹಣವನ್ನು ಎಷ್ಟು ಖರ್ಚು ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ. ಅಳತೆ ನೋಡೋಣ. ಸಿಲಿಂಡರ್ನ ಎತ್ತರ ಮತ್ತು ವ್ಯಾಸ. ಸಿಲಿಂಡರ್ನ ಎತ್ತರ 2.1 ಮೀಟರ್, ಇದು 2.1. ಸಿಲಿಂಡರ್ನ ಎತ್ತರ ಎಚ್ 2.1 ಮೀಟರ್. ನೆಕ್ಸ್ಟ್ ಸಿಲಿಂಡರ್ನ ವ್ಯಾಸ ಕೊಟ್ಟಾರ. ವ್ಯಾಸ ಅಂದ್ರೆ ಡಿ ಎಷ್ಟು 4 ಮೀಟರ್ ಐತಿ. ನಮಗೆ ತ್ರಿಜ್ಯ ಬೇಕಾದ್ರೆ D/2 ಎಷ್ಟಾಗ್ತೈತಿ, 4/2 ಅಂದ್ರೆ 2 ಮೀಟರ್ ಆಗುತ್ತೆ. ನೆಕ್ಸ್ಟ್ ಶಂಕುವಿನ ಓರೆ ಎತ್ತರ ಕೊಟ್ಟಾರ. ಶಂಕುವಿನ ಓರೆ ಎತ್ತರ ಎಷ್ಟೈತೆ ಅಂದ್ರೆ 2.8 ಮೀಟರ್. ಅದ್ರಲ್ಲಿ ಇದಕ್ಕೆ ಬೇಕಾಗಿರೋ ತಾಡ್ಪತ್ರಿ ಅಂದ್ರ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಇವೆರಡನ್ನು ಕೂಡಿಸ್ಬಿಟ್ರೆ ನಮಗೆ ಈ ಆಕೃತಿಯ ಡೇರೆ ನಿರ್ಮಾಣ ಮಾಡೋದಕ್ಕೆ ಎಷ್ಟು ವಿಸ್ತೀರ್ಣ ತಾಡ್ಪತ್ರೆ ಬೇಕನ್ನೋದು ಗೊತ್ತಾಗ್ತದೆ. ಡೇರೆಯನ್ನು ನಿರ್ಮಿಸಲು ನೋಡಿ, ಡೇರೆ ಕೂಡಿಸ್ಬೇಕ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರ್ನ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2πrh ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ πr. ಇಲ್ಲಿ ಏನ್ ಕಾಮನ್ ಐತಿ ನೋಡ್ರಿ, πr ಕಾಮನ್ ಐತಿ ಎರಡು ಕಡೆ. πr ಕಾಮನ್ ತೆಗೆದ್ರೆ πr ಹೊರಗೆ ಬಂದ್ರೆ ಏನ್ ಉಳಿತು 2h ಉಳಿತು, ಪ್ಲಸ್ πr ಹೊರಗೆ ಬಂದ್ರೆ L ಉಳಿತು. ಬೆಲೆ ತುಂಬ ಈಗ π ಅಂದ್ರೆ 22 ತ್ರಿಜ್ಯ ಎಷ್ಟೈತಿ ಇಲ್ಲಿ 2 2 H ಅಂದ್ರೆ ಸಿಲಿಂಡರ್ನ ಎತ್ತರ ಕೊಟ್ಟಿದಾರ 2.1 ಮೀಟರ್, ಪ್ಲಸ್ L ಅಂದ್ರೆ ಶಂಕುವಿನ ಓರೆ ಎತ್ತರ, ಅದು ಕೂಡ ಕೊಟ್ಟಾರ 2.8 ಅಂತಂದ್ರೆ. ಸುಲಭೀಕರಿಸ 27/44/7 ಇಂಟು 2.1 ಇಂಟು 2 ಅಂದ್ರೆ 2 4 4.2 ಪ್ಲಸ್ 2.8. ಇವೆರಡು ಕೂಡಿಸಿದ್ರೆ ಎಷ್ಟಾಯ್ತು 2.8 0.2 ಕೂಡಿಸಿದ್ರೆ 3 ಆಯ್ತು. 3 ಪ್ಲಸ್ 4 ಅಂದ್ರೆ 7. 44/7 ಇಂಟು ಇದು 7 ಸಿಂಪ್ಲಿಫೈ ಮಾಡಿದ್ರೆ 7 ಆಯ್ತು. 7 ಕ್ಯಾನ್ಸಲ್ ಆಯ್ತು. ಉಳಿದದ್ದೇನು 44. ಇದು ಸೆಂಟಿಮೀಟರ್ನಾಗ ಇರೋದ್ರಿಂದ 44 ಮೀಟರ್ ಸ್ಕ್ವೇರ್ ಅಥವಾ 44 ಚದರ ಮೀಟರ್. ಈಗ ಇಷ್ಟು ವಿಸ್ತೀರ್ಣದ ತಾಡ್ಪತ್ರೆ ಬೇಕಾಗ್ತದೆ. ಈ ತಾಡ್ಪತ್ರೆಯನ್ನು ಕೊಳ್ಳೋದಕ್ಕೆ ಹಣ ಎಷ್ಟು ಖರ್ಚು ಆಕೈತೆ ಅನ್ನೋದನ್ನ ಕಂಡುಹಿಡಿಬೇಕು. ಅಂದ್ರೆ ₹500ರಂತೆ 44 ಚದರ ಮೀಟರ್ ವಿಸ್ತೀರ್ಣದ ತಾಡ್ಪತ್ರೆ ಕೊಳ್ಳಲು ತಗುಲುವ ವೆಚ್ಚ
ಒಂದು ಚದರ ಮೀಟರ್ಗೆ 500 ರೂಪಾಯಿ ಅಂದ್ರೆ ಇಷ್ಟು ಚದರ ಮೀಟರ್ಗೆ ಎಷ್ಟು ಗುಣಾಕಾರ ಮಾಡಬೇಕು ಅಂದ್ರೆ 500 ಇಂಟು 44 ಎಷ್ಟಾಗುತ್ತೆ ನೋಡ್ರಿ. 45 700 4 20 ಅಂದ್ರೆ 22,000 22,000 ರೂಗಳು ಅಂದ್ರೆ ತಾಡ್ಪತ್ರೆ ರೂಪಾಯಿ 500 ಪ್ರತಿ ಚದರ ಮೀಟರ್ಗೆ ಆದ್ರೆ ತಾಡ್ಪತ್ರೆಯನ್ನು ಕೊಳ್ಳಲು ಬೇಕಾಗೋಣ 22,000 ರೂಪಾಯಿಗಳು. 8ನೇದು ಒಂದು ಘನ ಸಿಲಿಂಡರ್ನ ಎತ್ತರ 2.4 ಮೀಟರ್ ಮತ್ತು ವ್ಯಾಸ 1.4 ಮೀಟರ್ ಇದೆ. ಇದರಿಂದ ಒಂದೇ ಎತ್ತರ ಮತ್ತು ಒಂದೇ ವ್ಯಾಸವನ್ನು ಹೊಂದಿರುವ ಶಂಕುವಿನಾಕಾರದ ಹಳ್ಳವನ್ನು ಕೊರೆದು ಟೊಳ್ಳಾಗಿಸಿದೆ. ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಅತ್ಯಂತ ಸಮೀಪದ ಬೆಲೆಗೆ ಸೆಂಟಿಮೀಟರ್ ಸ್ಕ್ವೇರ್ ನಲ್ಲಿ ಕಂಡುಹಿಡಿಯಿರಿ. ಬಹಳ ಸಿಂಪಲ್ ಇದೆ ಕ್ವಶನ್. ಇಲ್ಲಿ ಚಿತ್ರದಲ್ಲಿ ಗಮನಿಸ್ರಿ, ಕೊಟ್ಟಿರೋ ದತ್ತಾಂಶವನ್ನು ಚಿತ್ರದಲ್ಲಿ ಗುರುತಿಸ್ಕೊಳ್ಳೋದು. ಘನ ಸಿಲಿಂಡರ್ನ ಎತ್ತರ ಅಂದ್ರೆ ಸಿಲಿಂಡರ್ನ ಎತ್ತರ ಕೊಟ್ಟಾರೆ. ಇಲ್ಲಿ ಸಿಲಿಂಡರ್ನ ಎತ್ತರ 2.4 ಮೀಟರ್ ಅಂದ್ರೆ h is equal to 2.4 ಮೀಟರ್ ಮತ್ತು ವ್ಯಾಸ d is equal to 1.4 ಮೀಟರ್ ಐತಿ. ಇದರ ತ್ರಿಜ್ಯ ಎಷ್ಟಾಗೈತಿ d/2 ಅಂದ್ರೆ 1.4/2 ಎರಡು ಒಂದೇ 0.7 ಅಂದ್ರೆ ತ್ರಿಜ್ಯ 0.7 ಮೀಟರ್ ಆಯ್ತು. ಒಂದೇ ಎತ್ತರ ಮತ್ತು ಒಂದೇ ವ್ಯಾಸವನ್ನು ಹೊಂದಿರುವ ಶಂಕುವಿನಾಕಾರದ ಹಳ್ಳವನ್ನು ಕೊರೆದು ಟೊಳ್ಳಾಗಿಸಿದೆ. ಅಂದ್ರೆ ಇಲ್ಲಿ ಶಂಕುವಿನ ಎತ್ತರ ಮತ್ತು ಸಿಲಿಂಡರ್ ಎತ್ತರ ಒಂದೇ ಆಗೈತಿ. ಅಂದ್ರೆ ಏನಾಯ್ತು ಇಲ್ಲಿ ಶಂಕುವಿನ ಎತ್ತರ h is equal to 2.4 ಮೀಟರ್. ಸಿಲಿಂಡರ್ ಮತ್ತು ಶಂಕು ಒಂದೇ ಎತ್ತರ ಇರೋದ್ರಿಂದ ಶಂಕುವಿನ ಎತ್ತರ ಕೂಡ 2.4 ಮೀಟರ್ ಆಯ್ತು. ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಘನ ಸಿಲಿಂಡರ್ ಅಂತ ಭಾವಿಸ್ಕೊರಿ. ಇದರೊಳಗ ಈ ತರ ಒಂದು ಶಂಕುವಿನ ಆಕಾರದ ಹಳ್ಳವನ್ನ ಕೊರೆದಿದ್ದಾರೆ. ಈ ಟೈಪ್ ಕೊರೆದಿದ್ದಾರೆ. ಈ ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ. ಏನೇನೈತೆ ನೋಡಿ ಇಲ್ಲಿ, ಇದು ಪಾರ್ಶ್ವಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ. ನೆಕ್ಸ್ಟ್ ಒಳಗ ಟೊಳ್ಳದ ಆಕೃತಿ ಯಾವ್ದು, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರ್ನ ಪಾದ ಇದು ಒಳಗಿರುತ್ತೆ ಆಕೃತಿ. ಸಿಲಿಂಡರ್ನ ಪಾದದ ವಿಸ್ತೀರ್ಣ. ಇವು ಮೂರನ್ನು ಕೂಡಿಸಿದ್ರೆ ನಮಗೆ ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸಿಗ್ತದೆ. ಈಸ್ ಈಕ್ವಲ್ ಟು ಏನ್ ಕೂಡಿಸ್ಬೇಕು ನೋಡ್ರಿ, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕು ಐತಿ ನಡುವ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ನೆಕ್ಸ್ಟ್ ಸಿಲಿಂಡರ್ನ ಪಾದದ ವಿಸ್ತೀರ್ಣ. ಇವುಗಳ ಸೂತ್ರಗಳನ್ನ ಬರ್ಕೊಳ್ಳೋಣ. ಈಗ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ 2πrh ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ πrl ಪ್ಲಸ್ ಸಿಲಿಂಡರ್ನ ಪಾದ ವೃತ್ತಾಕಾರ ಇರ್ತೈತಿ, ವೃತ್ತದ ವಿಸ್ತೀರ್ಣ πr². ಇಲ್ಲಿ ತ್ರಿಜ್ಯ ಗೊತ್ತೈತಿ ನಮಗೆ, ಶಂಕುವಿನ ಎತ್ತರ ಗೊತ್ತೈತಿ, ಇದು ಕೂಡ ತ್ರಿಜ್ಯ ಗೊತ್ತೈತಿ. ಇಲ್ಲಿ ಶಂಕುವಿನ ತ್ರಿಜ್ಯ ಕೂಡ ಗೊತ್ತೈತಿ. ಎಲ್ಲಿ ಗೊತ್ತಿಲ್ಲ, ಓರೆ ಎತ್ತರ ಕಂಡುಹಿಡ್ಕೋಬೇಕು ನಾವು ಫಸ್ಟ್. L is equal to r² plus s². r ಅಂದ್ರೆ ತ್ರಿಜ್ಯ ಎಷ್ಟೈತಿ 0.7 ಸ್ಕ್ವೇರ್ ಪ್ಲಸ್ h ಎಷ್ಟಿದೆ 2.4 ಹೋಲ್ ಸ್ಕ್ವೇರ್. ಸುಲಭೀಕರಿಸಿದ್ರೆ ಏನಾಗುತ್ತೆ ನೋಡ್ರಿ 0.49 ಆಗ್ತೈತಿ. 0.49 ಪ್ಲಸ್ ಇದು ಪಾಯಿಂಟ್ ಇಲ್ಲ ಅಂತ ಭಾವಿಸ್ಕೊಂಡು 24 ವರ್ಗ ಕಂಡುಹಿಡಿ. ಫಸ್ಟ್ 24 ವರ್ಗ 576 ಬಿಂದು ಆದ್ಮೇಲೆ ಇಲ್ಲಿ ಒಂದು ಸ್ಥಾನ ಅಂದ್ರೆ ಡಬಲ್ 2.4 into 2.4 ಅಂದ್ರೆ 2 ಸ್ಥಾನ ಬಿಟ್ಟು ಬಿಂದು ಕೊಡ್ಬೇಕು. 5.76 ಇವು ಎರಡನ್ನ ಕೂಡಿಸಿದ್ರೆ 6.25 ಆಗ್ತೈತಿ. ಮೊದಲಿಗೆ ನಾವು ಈ ಬಿಂದು ಇಲ್ಲ ಅಂತ ತಿಳ್ಕೊಂಡು 625 ವರ್ಗಮೂಲವನ್ನ ಬರ್ಕೊಂಡು ಬಿಡೋಣ. ನೆಕ್ಸ್ಟ್ 25 ಇಲ್ಲಿ 2 ಸ್ಥಾನ ಬಿಟ್ಟು ಬಿಂದು ಕೊಡ್ಬೇಕಂದ್ರೆ ವರ್ಗಮೂಲದಲ್ಲಿ 1 ಸ್ಥಾನ ಬಿಟ್ಟು ಬಿಂದು ಕೊಡ್ಬೇಕು. 2.5 ಓರೆ ಎತ್ತರ ಸಿಕ್ತು. ಈಗ ಮೂರದ್ರೊಳಗೆ ಏನ್ ಕಾಮನ್ ಐತಿ ನೋಡ್ರಿ, πr ಕಾಮನ್ ತೆಗೆನ. ಇಲ್ಲೇನು ಉಳಿತು 2h ಉಳಿತು. πr ಹೊರ ಬಂದ್ರೆ ಇಲ್ಲಿ l ಉಳಿತು ಪ್ಲಸ್ ಇಲ್ಲಿ ಒಂದು 6 ಉಳಿತು. ತ್ರಿಜ್ಯ 2 ಅದ, ಇಲ್ಲಿ r² ಅಂದ್ರೆ ಒಂದು 6 ಹೊರ ಬಂದಕ್ಕೆ ಒಂದು 6 ಉಳಿತಿದೆ. ಸುಲಭೀಕರಿಸಿದ್ರೆ π ಅಂದ್ರೆ 22 ಅಂಶ, ತ್ರಿಜ್ಯ 0.7
7. ನೆಕ್ಸ್ಟ್ 2 ಇಂಟು ಎಚ್ ಅಂದ್ರೆ ಸಿಲಿಂಡರ್ನ ಎತ್ತರ 2.4 ಮೀಟರ್ ಪ್ಲಸ್ ಎಲ್ ಓರೆ ಎತ್ತರ 2.5 ಪ್ಲಸ್ ತ್ರಿಜ್ಯ 0.7. ಬೆಲೆ ತುಂಬಿದೆ ಸುಲಭೀಕರಿಸೋಣ. 7 ಒಂದೇ 7 0.1 2 ಇಂಟು 0.1 ಅಂದ್ರೆ 2.2 ಬ್ರಾಕೆಟ್ ಒಳಗಿನ ಸುಲಭೀಕರಿಸೋಣ. 2.4 ಇಂಟು 2 2 4 8 2 4 ಅಂದ್ರೆ 4.8 ಪ್ಲಸ್ 2.5 0.7 ಆಸ್ ಇಟ್ ಈಸ್ ಬರ್ಕೊಳ್ಳೋಣ. 2.5 ಪ್ಲಸ್ 0.7 ಇವು ಮೂರನ್ನು ಕೊಡ್ಸೋಣ. 4.8 ಪ್ಲಸ್ 2.5 0.7 ಕೂಡಿಸಿದ್ರೆ ಎಷ್ಟಾಗುತ್ತೆ ನೋಡ್ರಿ. 8 5 13 20 ಕೆಲವೊಂದು 2 4 6 8 8.0 ಅಂದ್ರೆ 2.2 ಇಂಟು 8.0 ಅಂದ್ರೆ 8 ಇಂಟು 2.2 8 16 ಕೆಲವೊಂದು 1 8 16 17 ಬಿಂದು ಒಂದು ಸ್ಥಾನ ಬಿಟ್ಟು ಕೊಡ್ಬೇಕು ಅಂದ್ರೆ 17.6 ಇದು ಸೆಂಟಿಮೀಟರ್ ಒಳಗೈತಿ, ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅತ್ಯಂತ ಸಮೀಪದ ಬೆಲೆಗೆ ಅಂದ್ರೆ 17.6 ಅಂದ್ರೆ ಇದಕ್ಕೆ ಸಮೀಪ ಸಂಖ್ಯೆ ಯಾವುದು 0.5 ಜಾಸ್ತಿ ಬಂದ್ರೆ ಅದರ ಮುಂದಿನ ಸಂಖ್ಯೆನ ಕನ್ಸಿಡರ್ ಮಾಡ್ಬೇಕಂದ್ರೆ 18 ಸೆಂಟಿಮೀಟರ್ ಸ್ಕ್ವೇರ್. ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ 18 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಲಾಸ್ಟ್ 9ನೇದು. ಮರದಿಂದ ಮಾಡಿದ ಸಿಲಿಂಡರ್ನ 2 ವೃತ್ತಾಕಾರದ ಅರ್ಧಗೋಳವನ್ನು ಕೊರೆದು ಒಂದು ವಸ್ತುವನ್ನು ತಯಾರಿಸಿದೆ. ಸಿಲಿಂಡರ್ನ ಎತ್ತರ 10 ಸೆಂಟಿಮೀಟರ್ ಮತ್ತು ಅದರ ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್ ಆದರೆ ವಸ್ತುವಿನ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಚಿತ್ರದಲ್ಲಿ ನೋಡ್ರಿ, ಈ ದತ್ತಾಂಶವನ್ನು ಬರ್ಕೊಳ್ಳೋಣ. ಮೊದಲಿಗೆ ಸಿಲಿಂಡರ್ನ ಎತ್ತರ h is equal to 10 ಸೆಂಟಿಮೀಟರ್. ನೆಕ್ಸ್ಟ್ ಇಲ್ಲಿ ಪಾದದ ತ್ರಿಜ್ಯ 3.5 ಅಂದ್ರೆ ಇಲ್ಲಿ ಅರ್ಧಗೋಳದ ತ್ರಿಜ್ಯ ಸಿಲಿಂಡರ್ ತ್ರಿಜ್ಯ ಎರಡು ಒಂದೇ ಆಗಿರ್ತಾವೆ. ಅರ್ಧಗೋಳ ತ್ರಿಜ್ಯ ಈಸ್ ಈಕ್ವಲ್ ಟು ಸಿಲಿಂಡರ್ನ ತ್ರಿಜ್ಯ ಎಷ್ಟಾಯ್ತು 3.5 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ನೋಡಿ ಸಿಲಿಂಡರ್ ಐತಿ ಒಂದು 2 ಅರ್ಧಗೋಳ ಇದಾವೆ. ಸಿಲಿಂಡರ್ ವಕ್ರಮೇಲ ವಿಸ್ತೀರ್ಣ 2 ಅರ್ಧಗೋಳ ವಕ್ರಮೇಲ ವಿಸ್ತೀರ್ಣ ಕೂಡಿಸ್ಬಿಟ್ರೆ ಒಟ್ಟು ವಸ್ತುವಿನ ಮೇಲ್ಮೈ ವಿಸ್ತೀರ್ಣ ಸಿಗ್ತದೆ. ಸಿಲಿಂಡರ್ನ ಪ್ಲಸ್ 2 ಅರ್ಧಗೋಳ ಇದಾವೆ ಅಂದ್ರೆ 2 ಇಂಟು ಅರ್ಧಗೋಳದ ವಕ್ರಮೇಲ ವಿಸ್ತೀರ್ಣ. ಈಗ ಸೂತ್ರ ತುಂಬೋಣ. ಸಿಲಿಂಡರ್ ವಕ್ರಮೇಲ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2πrh ಪ್ಲಸ್ 2 ಇಂಟು ಅರ್ಧಗೋಳದ ವಕ್ರಮೇಲ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2πr². ಏನ್ ಕಾಮನ್ ಐತಿ ನೋಡಿ, ಎರಡು ಕಡೆ 2πr ಕಾಮನ್ ಐತಿ. 2πr ಕಾಮನ್ ತೆಗೆನ ಇಲ್ಲಿ ಏನು ಉಳಿತು h ಉಳಿತು ಪ್ಲಸ್ 2πr ಹೊರ ಬಂದ್ರೆ ಇಲ್ಲಿ 2 ಉಳಿತು. ಇಲ್ಲಿ 6 2 ಅದಾವ, ಒಂದು 6 ಹೊರ ಬಂದೈತಿ, ಒಂದು 6 ಉಳಿತು. 2 ಇಂಟು π ಅಂದ್ರೆ 22 ತ್ರಿಜ್ಯ 3.5 ಇಂಟು ಎತ್ತರ ಅಂದ್ರೆ ಸಿಲಿಂಡರ್ ಎತ್ತರ 10 ಇದೆ. 2 ಇಂಟು ತ್ರಿಜ್ಯ, ಇದು ಅರ್ಧಗೋಳದ ತ್ರಿಜ್ಯ ಕೂಡ 3.5 ಐತಿ. ಸುಲಭೀಕರಿಸಿ 7 ಒಂದೇ 7 0.5 3.5 2 22 44 ಇಂಟು 0.5 ಇದು ಸುಲಭೀಕರಿಸಿದ್ರೆ 10 ಪ್ಲಸ್ 3 ಇಂಟು 2 ಅಂದ್ರೆ 7 44 ಇಂಟು 0.5 ಅಂದ್ರೆ 44 ಇಂಟು ಅರ್ಧ ಅಂದ್ರೆ ಇದು 22 ಆಗ್ತದೆ. ಇಂಟು 10 ಪ್ಲಸ್ 7 17 174 ಸೆಂಟಿಮೀಟರ್ ಸ್ಕ್ವೇರ್. ಅಂದ್ರೆ ನೂತನವಾಗಿ ಉಂಟಾದ ವಸ್ತುವಿನ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟಂದ್ರೆ 374 ಚದರ ಸೆಂಟಿಮೀಟರ್ ಆಗಿದೆ.